ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು RML ಕ್ಯಾಟರರ್ಸ್ ಕಡೆಯಿಂದ ಈಗ ಫುಲ್ಕಾಗೆ ಇವರು ಮೇಥಿ ಗ್ರೇವಿ ಮಾಡ್ತಾ ಇದಾರೆ. ಈಗ ಬನ್ನಿ ನೋಡೋಣ, ಇವರು ಒಂದು 3000 ಜನಕ್ಕೆ ಮೇಥಿ ಗ್ರೇವಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತಾರೆ. ಗ್ರೇವಿ ಮಾಡೋದಕ್ಕೆ ಬೇಬಿ ಗೋಡಂಬಿ ಹಾಕೊಂತ ಇದಾರೆ. ಬೇಬಿ ಗೋಡಂಬಿ 16 kg ಹಾಕೊಂತ ಇದಾರೆ. ಇದು 3000 ಜನಕ್ಕೆ ಗ್ರೇವಿ. ಇದು ನೋಡಿ, ಅದರಲ್ಲಿ ಕಾಳು ಮೆಣಸು ಹಾಕೊಂತ ಇದಾರೆ. 2 3 4 ನೋಡಿ 5 ನೋಡಿ 5 ಇಡೀ ಕಾಳು ಮೆಣಸು ಮತ್ತೆ ಚಕ್ಕೆ ಹಾಕೊಂತ ಇದಾರೆ. ಇಷ್ಟೊಂದು ಚಕ್ಕೆ. ನೋಡಿ, ಈಗ ಲವಂಗ ಹಾಕೊಂತ ಇದಾರೆ. 2 3 ನೋಡಿ 3 ಇಡಿಯಷ್ಟು ಲವಂಗ ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ ಈಗ ಏಲಕ್ಕಿ ಹಾಕೊಂತ ಇದ್ದಾರೆ. ನೋಡಿ, ಅವ್ರ ಇಡಿಯಲ್ಲಿ 2 ಇಡಿ ನೋಡಿ 2.5 ಇಡಿಯಷ್ಟು ಏಲಕ್ಕಿ. ನೋಡಿ, ಗಸಗಸೆ 2 kg. ನೋಡಿ, ಗಸಗಸೆ 2 kg ಹಾಕೊಂತ ಇದ್ದಾರೆ. ಸ್ನೇಹಿತರೆ ನೋಡಿ, ಗ್ರೇವಿ ಮಾಡೋದಕ್ಕೆ ಇದನ್ನ ನೀರಲ್ಲಿ ಹಾಕಿ ನೆನ್ಸಿಟ್ಕೊಂಡಿದ್ರು. 1 hour ನೆನ್ಸಿಟ್ಕೊಂಡಿದ್ದಾರೆ. 1 hour ನೆನ್ಸಿದ ನಂತರ ನೋಡಿ ಈಗ ರುಬ್ಕೊಂತ ಇದ್ದಾರೆ. ಫುಲ್ ಫೈನ್ ಆಗಿ ಇದನ್ನ ಒಂದು 100% ಚೆನ್ನಾಗಿ ರುಬ್ಕೊಂತಾರೆ. ರುಬ್ಕೊಂಡಿದ್ದಾದ್ಮೇಲೆ ತೆಗಿತಾರೆ. ಗೋಡಂಬಿ ಮತ್ತೆ ಎಲ್ಲ ಫುಲ್ ಮಸಾಲ ಹಾಕೊಂಡಿದ್ರಲ್ಲ ಇದರಲ್ಲಿ, ಅದನ್ನೆಲ್ಲನೂ ಈಗ ಇದರಲ್ಲಿ ರುಬ್ಕೊಂಡು ಇದ್ರಲ್ಲಿ ಹಾಕೊಂಡಿದ್ದಾರೆ. ನೋಡಿ, ಇಷ್ಟೊಂದು ಮತ್ತೆ ಇನ್ನೊಂದ್ಸತಿ ಹಾಕೊಂಡು ಇದನ್ನ ರುಬ್ಕೊಂತ ಇದ್ದಾರೆ. ನೋಡಿ, ಇಷ್ಟು ಮಾತ್ರ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಗ್ರೇವಿ ಎಲ್ಲ ಫುಲ್ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಇದ್ರಲ್ಲಿ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದಾರೆ. ಇದು ಗ್ರೇವಿ ಮಾಡೋದಕ್ಕೆ ಈಗ ಈರುಳ್ಳಿ ಮತ್ತೆ ಟೊಮೊಟೊ ಇದನ್ನ ಫ್ರೈ ಮಾಡ್ಕೊಂತ ಇದಾರೆ. ನೋಡಿ, ಇದರಲ್ಲಿ ಒಂದು 7 ಇಂದ 8 ಲೀಟರ್ ಎಣ್ಣೆ ಹಾಕೊಂಡು ನೋಡಿ ಈಗ ಈರುಳ್ಳಿ ಹಾಕೊಂತ ಇದಾರೆ. ಇದು ಎಷ್ಟು ಬಕೆಟ್ ಅಣ್ಣ? ಇದು ನೋಡಿ 10 ಬಕೆಟ್ ಈರುಳ್ಳಿ ಹಾಕೊಂಡಿದ್ದಾರೆ. ನೋಡಿ, ಇದರಲ್ಲಿ 10 ಬಕೆಟ್ ಈರುಳ್ಳಿ ಹಾಕೊಂಡು ಈಗ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಇದು ಲೈಟಾಗಿ ಫ್ರೈ ಆಗಿದ ನಂತರ ಮತ್ತೆ ಟೊಮೊಟೊ ಹಾಕೊಂತಾರೆ. ನೋಡಿ, ಇದರಲ್ಲಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದಾರೆ. ಒಂದು 3 ಇಂದ 4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ಈರುಳ್ಳಿ ಅನ್ನೋದು ಫ್ರೈ ಆಗಿದೆ. ಇದನ್ನ ಒಂದು 20-25 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಟೊಮೊಟೊ ಹಾಕೊಂಡಿದ್ದಾರೆ. ಇದು ಎಷ್ಟು ಬಕೆಟ್ ಟೊಮೊಟೊ? ಇದು 8 ಬಕೆಟ್. ನೋಡಿ, 8 ಬಕೆಟ್ ಟೊಮೊಟೊ ಹಾಕೊಂಡಿದ್ದಾರೆ. ನೋಡಿ, ಮತ್ತೆ ಇದನ್ನ ಒಂದು 15 ನಿಮಿಷ ಇದನ್ನ ಮತ್ತೆ ಫ್ರೈ ಮಾಡ್ತಾರೆ. ನೋಡಿ, ಟೊಮೊಟೊ ಇದನ್ನ ಒಂದು ಅರ್ಧ ಗಂಟೆ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಇದು ಈರುಳ್ಳಿ ಮತ್ತೆ ಟೊಮೊಟೊ ಇದನ್ನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ರಲ್ಲ, ಅದನ್ನ ಈಗ ಇಲ್ಲಿ ಫಿಲ್ಟರ್ ಮಾಡ್ಕೊಂತ ಇದ್ದಾರೆ. ನೋಡಿ, ಟೊಮೊಟೊದಲ್ಲಿ ನೀರು ಇರುತ್ತಲ್ಲ, ಆ ನೀರೆಲ್ಲಾನು ಈ ತರ ಫಿಲ್ಟರ್ ಮಾಡಿ ಇದನ್ನ ರುಬ್ಕೋಣ ಅಂತದ್ದು. ನೋಡಿ, ಈ ತರ ಇವರು ಫಿಲ್ಟರ್ ಮಾಡ್ಕೋಣ ಅಂತದ್ದು. ನೋಡಿ, ಇದು ಟೊಮೊಟೊದಲ್ಲಿ ಆನಿಯನ್ ಅಲ್ಲಿ ರಸ ಇರುತ್ತಲ್ಲ, ಫುಲ್ ರಸನ ತೆಗೆದ್ಬಿಡ್ತಾರೆ. ತೆಗೆದ್ಬಿಟ್ಟು ಈ ತರ ಫಿಲ್ಟರ್ ಮಾಡಿ ಮತ್ತೆ ರುಬ್ಕೋಣ ಅಂತ. ಗ್ರೇವಿ ಮಾಡೋದಕ್ಕೆ ಈಗ ಎಣ್ಣೆ ಹಾಕೊಂಡಿದ್ದಾರೆ. ಇದರಲ್ಲಿ 10 ಲೀಟರ್ ಇದೆಯಲ್ಲ ಎಣ್ಣೆ. ನೋಡಿ, 10 ಲೀಟರ್ ಎಣ್ಣೆ ಹಾಕೊಂಡು ಈಗ ಇದರಲ್ಲಿ ತುಪ್ಪ ಹಾಕೊಂತ ಇದ್ದಾರೆ. ಈ ತುಪ್ಪ 1/2-3/4 kg ಅಷ್ಟು ತುಪ್ಪ. ನೋಡಿ, ಅದರಲ್ಲಿ ಸೋಂಪು 1-2 ಇಡಿ ಹಾಕೊಂಡು ಈಗ ಮೆಂತ್ಯ ಸೊಪ್ಪು ಹಾಕೊಂತ ಇದ್ದಾರೆ. ನೋಡಿ, ಮೆಂತ್ಯ ಸೊಪ್ಪು ಒಂದು 6 ಇಂದ 7 ಕಟ್ಟು ಮೆಂತ್ಯ ಸೊಪ್ಪು ಹಾಕೊಂತ ಇದ್ದಾರೆ.
ಸ್ನೇಹಿತರೆ ನೋಡಿ, ಈಗ ಮೆಂತ್ಯ ಸೊಪ್ಪೆಲ್ಲ ಫ್ರೈ ಆಗಿದೆ. ಒಂದು 10 ರಿಂದ 15 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಈರುಳ್ಳಿ ಮತ್ತೆ ಟೊಮೊಟೊ ಪೇಸ್ಟ್ ಮಾಡಿ ಇಟ್ಕೊಂಡಿದ್ರಲ್ಲ, ಈಗ ಅದನ್ನ ಸಪ್ರೇಟ್ ಆಗಿ ಫ್ರೈ ಮಾಡ್ಕೊಂಡು ಮತ್ತೆ ರುಬ್ಬಿಟ್ಕೊಂಡಿರೋದನ್ನ ಈಗ ಹಾಕೊಂತ ಇದ್ದಾರೆ. ನೋಡಿ, ಅದರಲ್ಲೇ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದಾರೆ. ನೋಡಿ, ಇದು ಅನ್ನದ ಚಮಚ ಬರುತ್ತಲ್ಲ, ಅನ್ನದ ಚಮಚದಲ್ಲಿ 3, 4, ನೋಡಿ 5, ನೋಡಿ 5 ಚಮಚ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, ಅದರಲ್ಲೇ ಈಗ ಶುಂಠಿ ಪೇಸ್ಟ್ ಹಾಕೋತಾ ಇದ್ದಾರೆ. ನೋಡಿ 3, 4 ಸೌಟು ಶುಂಠಿ ಪೇಸ್ಟು. ಈಗ ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದಾರೆ. ನೋಡಿ, ಒಂದು 1/4 ಬಕೆಟ್ ಅಷ್ಟು. ನೋಡಿ, ಮೆಂತ್ಯ ಸೊಪ್ಪು ಇಷ್ಟು ಮಾತ್ರ, ಇದು ಫುಲ್ ಬ್ರೌನಿಶ್ ಕಲರ್ ಬರಬೇಕು. ನೋಡಿ, ಇಷ್ಟು ಮಾತ್ರ ಇದು ಫ್ರೈ ಆಗಿದ ನಂತರ ನೋಡಿ ಈ ಗ್ರೇವಿ ಎಲ್ಲ ಹಾಕೋಬೇಕಾಗುತ್ತೆ. ಈರುಳ್ಳಿ 10 ಬಕೆಟು ಮತ್ತು ಟೊಮೊಟೊ 8 ಬಕೆಟ್ ಹಾಕಿ ಫ್ರೈ ಮಾಡಿ ಇಟ್ಕೊಂಡಿದ್ರಲ್ಲ, ಅದರಲ್ಲಿ ಇದು ಅರ್ಧ ಹಾಕ್ಕೊಂಡಿದ್ದಾರೆ. ನೋಡಿ, ಈ ಗ್ರೇವಿಗೆ ಅರ್ಧ ಹಾಕ್ಕೊಂಡಿದ್ದಾರೆ. ಮತ್ತು ಈ ಗ್ರೇವಿ ಮತ್ತು ಗೀ ರೈಸ್ಗೆ ಗ್ರೇವಿ ಮಾಡ್ತಾ ಇದ್ದಾರೆ. ಆ ಗೀ ರೈಸ್ ಗ್ರೇವಿ ಮಾಡೋದಕ್ಕೆ ಅರ್ಧ ಇಟ್ಕೊಂಡಿದ್ದಾರೆ. ನೋಡಿ, ಇದನ್ನ 10 ನಿಮಿಷದಿಂದ ಇದನ್ನ ಫ್ರೈ ಮಾಡ್ತಾ ಇದ್ದಾರೆ. ಇದರಲ್ಲಿ ತರಕಾರಿ ಬೇಯಿಸಿಟ್ಕೊಂಡಿದ್ದಾರೆ. ತರಕಾರಿ ಇದರಲ್ಲಿ ನೋಡಿ, ಇದರಲ್ಲಿ ಕ್ಯಾರೆಟು, ಬೀನ್ಸು, ನೌಕೋಲು ಮತ್ತೆ ಆಲೂಗಡ್ಡೆ, ಈ 4 ಬೇಯಿಸಿರೋದನ್ನ ಈಗ ಇದರಲ್ಲಿ ಹಾಕೊಂತ ಇದ್ದಾರೆ. ಅರ್ಧ kg ಅಷ್ಟು ಉಪ್ಪು ಹಾಕೊಂಡಿರ್ತಾರೆ. ಇಷ್ಟಕ್ಕೂ ಸೇರಿ ಅರ್ಧ kg ಉಪ್ಪು ಹಾಕೊಂಡು ಬೇಯಿಸಿರೋದನ್ನ ಈಗ ಇದರಲ್ಲಿ ಹಾಕೊಂತ ಇದ್ದಾರೆ. ಸ್ನೇಹಿತರೆ ನೋಡಿ, ಈಗ ಮಸಾಲಾಗಳು ಹಾಕೊಂತ ಇದ್ದಾರೆ. ನೋಡಿ, ಇದರಲ್ಲಿ ಚಿಕನ್ ಮಸಾಲ ಅರ್ಧ kg ಇದೆ, ಮತ್ತೆ ಧನಿಯಾ ಪುಡಿ ಅರ್ಧ kg ಇದೆ, ಮತ್ತೆ ಚಿಲ್ಲಿ ಪೌಡರು ಅರ್ಧ kg ಇದೆ, ಚಾಟ್ ಮಸಾಲ 250 ಗ್ರಾಮ್ ಇದೆ. ನೋಡಿ, ಇಷ್ಟನ್ನು ಒಂದೇ ಸತಿ ಒಂದು ಬೇಸನಲ್ಲಿ ಹಾಕೊಂಡು ಇದನ್ನ ಹಾಕೊಂಡಿದ್ದಾರೆ. ನೋಡಿ, ಇದು ಆನಿಯನ್ ಮತ್ತೆ ಟೊಮೊಟೊ ಗ್ರೇವಿ ಆಲ್ಮೋಸ್ಟ್ ಒಂದು 15 to 20 ಮಿನಿಟ್ಸ್ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಇದೆಲ್ಲ ಹಾಕೊತಾ ಇದ್ದಾರೆ. ತರಕಾರಿ ಮತ್ತು ನೀರು 2 ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ ಫುಲ್ಲು. ನೋಡಿ, ಅದರಲ್ಲಿ ಈಗ ಮೊಸರು ಹಾಕ್ಕೊತಾ ಇದ್ದಾರೆ. ಎಷ್ಟು ಲೀಟ್ರು? 4 ಲೀಟ್ರು. ನೋಡಿ, 4 ಲೀಟ್ರ್ ಮೊಸರು ಹಾಕ್ಕೊತಾ ಇದ್ದಾರೆ. ಹಾಲೆಷ್ಟು? ಎಷ್ಟು? 4 ಲೀಟ್ರಾ? ನೋಡಿ, ಹಾಲು ಹಾಕ್ಕೊತಾ ಇದ್ದಾರೆ. ಈಗ ಹಾಲು 4 ಲೀಟ್ರ್ ಹಾಲು ಹಾಕ್ಕೊತಾ ಇದ್ದಾರೆ. ನೋಡಿ, 4 ಲೀಟ್ರ್ ಮೊಸರು, 4 ಲೀಟ್ರ್ ಹಾಲು ಹಾಕ್ಕೊಂಡಿದ್ದಾರೆ. ಬಟಾಣಿ ಹಾಕ್ಕೊಂಡಿದ್ದಾರೆ. 1-1.5 kg ಅಷ್ಟು ಬಟಾಣಿ. ಇದೆಲ್ಲ ಹಾಕಿ ಮತ್ತೆ ಒಂದು 10 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ನೋಡಿ, ಇದು ಕ್ಯಾಶ್ಯೂ ಗ್ರೇವಿ ಹಾಕ್ಕೊತಾರೆ. ನೋಡಿ, ಗೋಡಂಬಿ ಗ್ರೇವಿ ಮಾಡಿ ಇಟ್ಕೊಂಡಿದ್ರಲ್ಲ, ಅದನ್ನ ಈಗ ಹಾಕ್ಕೊಂತ ಇದ್ದಾರೆ. ಅದು ಫುಲ್ ಇದ್ರಲ್ಲಿ ಹಾಕ್ಕೊಂತೀರಣ್ಣ? ಅರ್ಧ. ನೋಡಿ, ಅರ್ಧ ಇದಕ್ಕೆ ಹಾಕ್ಕೊಂತಾರೆ, ಇನ್ನು ಅರ್ಧ ಇನ್ನೊಂದು ಗ್ರೇವಿಗೆ ಹಾಕ್ಕೊಂತಾರೆ.
ಈ ಗ್ರೇವಿ ಅರ್ಧ ಗ್ರೇವಿ ಇದ್ರಲ್ಲಿ ಹಾಕೊಂಡಿದ್ದಾರೆ, ಇನ್ನು ಅರ್ಧ ಗ್ರೇವಿ ಬೇರೆ ಗ್ರೇವಿಗೆ ಹೋಗ್ತಾ ಇದೆ ನೋಡಿ. ಇಷ್ಟರಲ್ಲಿ ಗ್ರೇವಿ ಹಾಕೊಂಡು ಮತ್ತೆ ಇದರಲ್ಲಿ ನೀರು ಹಾಕೊಂತಾ ಇದ್ದಾರೆ. ಟೋಟಲ್ ಎಷ್ಟು ಬಕೆಟ್ ಹಾಕೊಂತೀರಾ? ಗಟ್ಟಿ ಆದಂಗೆ. ಈಗ ಎಷ್ಟಾಗಿದ್ದೀರಾ? 4 ನೋಡಿ, 4 ಬಕೆಟ್ ಈಗ ನೀರು ಹಾಕೊಂಡಿದ್ದಾರೆ ನೋಡಿ. ಇದು ಗಟ್ಟಿ ನೋಡ್ಕೊಂಡು ನೀರು ಹಾಕೋಬೇಕಾಗುತ್ತೆ ನೋಡಿ. ಇದರಲ್ಲಿ ಈಗ 5 ಬಕೆಟ್ ನೀರು ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದನ್ನ ಕಂಟಿನ್ಯೂಸ್ ಆಗಿ ಇದನ್ನ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಫುಲ್ಲು ಉರಿ ಅನ್ನೋದು ಫುಲ್ ಹೈ ಫ್ಲೇಮಲ್ಲಿ ಉರಿತಾ ಇರುತ್ತೆ. ಇದನ್ನ ಕಂಟಿನ್ಯೂಸ್ ಆಗಿ ಫಸ್ಟ್ ಇಂದ ಲಾಸ್ಟ್ ವರೆಗೂ ಇದನ್ನ ಒಬ್ರು ಮಿಕ್ಸಿಂಗ್ ಮಾಡಕ್ಕಂತಾನೆ ಇಟ್ಟಿದ್ದಾರೆ ನೋಡಿ. ಇವರು ಫಸ್ಟ್ ಇಂದ ಲಾಸ್ಟ್ ವರೆಗೂ ಇದನ್ನ ಮಿಕ್ಸ್ ಮಾಡ್ತಾನೆ ಇದ್ದಾರೆ. ಈಗ ಕುದಿ ಸ್ಟಾರ್ಟ್ ಆಗಿದೆ ನೋಡಿ. ಆಲ್ಮೋಸ್ಟ್ ಒಂದು 5 ನಿಮಿಷದಿಂದ ಈಗ ಇದು ಕುದೀತಾ ಇದೆ. ಇದನ್ನೇನೆ ಎಷ್ಟೊತ್ತು ಬೇಯಿಸ್ಕೊಂತೀರಣ್ಣ? ಇದು 10 ನಿಮಿಷ ನೋಡಿ. ಮತ್ತೆ ಇದನ್ನ ಒಂದು 10 ನಿಮಿಷ ಬೇಯಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊತಾರೆ. ಸ್ನೇಹಿತರೆ ನೋಡಿ, ಗ್ರೇವಿ ಆಲ್ಮೋಸ್ಟ್ ಒಂದು 30-35 ನಿಮಿಷ ಇದನ್ನ ಕುದಿಸ್ಕೊಂಡಿದ್ದಾರೆ. ಕುದಿಸ್ಕೊಂಡಿದ ನಂತರ ಈಗ ಲಾಸ್ಟಲ್ಲಿ ಈಗ ತುಪ್ಪ ಹಾಕ್ಕೊತಾ ಇದ್ದಾರೆ. ಇದು ನೆಂದಿರಿ ತುಪ್ಪ ನೋಡಿ. ಆಲ್ಮೋಸ್ಟ್ 1.25 ಲೀಟರ್ ಅಷ್ಟು ತುಪ್ಪ ಹಾಕೊಂಡಿದ್ದಾರೆ. ತುಪ್ಪ ಹಾಕೊಂಡಿದ್ದಾರೆ 1.25 ಲೀಟರ್ ಅಷ್ಟು ತುಪ್ಪ ಹಾಕೊಂಡು ಈಗ ಇದರಲ್ಲಿ ಬೆಣ್ಣೆ ಹಾಕ್ಕೊಂತ ಇದ್ದಾರೆ. ಇದು ಅರ್ಧ kg ಬೆಣ್ಣೆ ನೋಡಿ. ಅದರಲ್ಲೇ ಅಮೂಲ್ ಕ್ರೀಮು 1 ಲೀಟರು ನೋಡಿ. ಇದೊಂದು ಬೆಣ್ಣೆ ಅರ್ಧ kg ಅಷ್ಟು ಬೆಣ್ಣೆ ಹಾಕೊಂಡಿದ್ದಾರೆ ನೋಡಿ. ಅಮೂಲ್ ಫ್ರೆಶ್ ಕ್ರೀಮು ನೋಡಿ 2 ಲೀಟರು ನೋಡಿ. ಇದೊಂದು 3 ಲೀಟರು ನೋಡಿ. ಮತ್ತೊಂದು ಲೀಟರ್ ಹಾಕ್ಕೊಂತ ಇದ್ದಾರೆ ನೋಡಿ. ಟೋಟಲ್ 4 ಲೀಟರ್ ಹಾಕೊಂಡಿದ್ದಾರೆ. ನೋಡಿ, ಅಮೂಲ್ ಕ್ರೀಮು, ತುಪ್ಪ ಮತ್ತೆ ಬೆಣ್ಣೆ ಇಷ್ಟನ್ನು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಓ ಮೈ ಗಾಡ್ ನೋಡಿ ನೋಡಿ, ಮತ್ತೊಂದು ಲೀಟರ್ ಹಾಕ್ಕೊಂತ ಇದ್ದಾರೆ ನೋಡಿ. ಟೋಟಲ್ಲು 5 ಲೀಟರ್ ಹಾಕ್ಕೊಂಡಿದ್ದಾರೆ. 7 ಹಾಂ ನೋಡಿ. 6 ಲೀಟರ್ ಅಮೂಲ್ ಫ್ರೆಶ್ ಕ್ರೀಮು ನೋಡಿ. ಇದು ಇಷ್ಟು ಹಾಕಿದ ನಂತರ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾರೆ. 1-2 ಇಡೀ ಕೊತ್ತಂಬರಿ ಸೊಪ್ಪು. ಸ್ನೇಹಿತರೆ ನೋಡಿ, ಇದರಲ್ಲಿ ಫ್ರೆಶ್ ಕ್ರೀಮು ಮತ್ತೆ ಬಟರು ಮತ್ತೆ ತುಪ್ಪ ಇದು ಹಾಕೋ ಮುಂಚೆ ಇದನ್ನ ಸ್ಟವ್ ನ ಆಫ್ ಮಾಡ್ಕೊಂಡಿದ್ದಾರೆ. 10 ನಿಮಿಷ ಮುಂಚೆನೆ ಸ್ಟವ್ ಆಫ್ ಮಾಡ್ಕೊಂಡು ಇದೆಲ್ಲ ಹಾಕೊಂಡು ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾರೆ ನೋಡಿ. ಗ್ರೇವಿಗೆ ಇದು ಒಗ್ಗರಣೆ ಹಾಕೊಂತ ಇದ್ದಾರೆ. ಒಗ್ಗರಣೆ ಹಾಕೋದಕ್ಕೆ ಎಣ್ಣೆ ಹಾಕೊಂಡು ಅದರಲ್ಲಿ ಈಗ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದಾರೆ. 2 ಗ್ರೇವಿ ಮಾಡ್ತಾ ಇದ್ದಾರೆ. 2 ಗ್ರೇವಿಗೆ ಇದು ಒಗ್ಗರಣೆ. 2-3 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡಿದ ನಂತರ ಈಗ ಕಸ್ತೂರಿ ಮೇಥಿ ಹಾಕ್ಕೊಂಡಿದ್ದಾರೆ. 1-2 ಇಡೀ ಕಸ್ತೂರಿ ಮೇಥಿ ಮತ್ತೆ ಚಿಕನ್ ಮಸಾಲ ಹಾಕ್ಕೊಂತ ಇದ್ದಾರೆ. ಶಕ್ತಿ ಚಿಕನ್ ಮಸಾಲ ನೋಡಿ. ಇದು ಒಂದು 1/4 kg ಶಕ್ತಿ ಮಸಾಲ ಹಾಕ್ಕೊಂಡಿದ್ದಾರೆ. ನೋಡಿ, ಚಿಕನ್ ಮಸಾಲ ಹಾಕಿ ಒಂದು 30 ಸೆಕೆಂಡ್ಸ್ ಆಗಿದೆ. 30-40 ಸೆಕೆಂಡ್ಸ್ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಆ ಒಗ್ಗರಣೆ ಈಗ ಇದರಲ್ಲಿ ಗ್ರೇವಿಯಲ್ಲಿ ಹಾಕ್ಕೊಂತ ಇದೆ ನೋಡಿ.
ನೋಡಿ 2 ಸೌಟು ಗ್ರೇವಿ ಹಾಕೊಂಡಿದ್ದಾರೆ. ಸ್ನೇಹಿತರೆ ನೋಡಿದ್ರಲ್ಲ, ಒಂದು ಮದುವೆ ಮನೆಯಲ್ಲಿ 3000 ಜನಕ್ಕೆ ಮೇಥಿ ಗ್ರೇವಿ ಇವರು ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು, ಇದಂತೂ ತುಂಬಾನೇ ಚೆನ್ನಾಗಿತ್ತು ನೋಡಿ. ಇದು ಫುಲ್ಕಾಗೆ, ಪೂರಿಗೆ, ಚಪಾತಿಗೆ ಮತ್ತೆ ಪರೋಟಾಗೆ ಇದಂತೂ ಎಕ್ಸಲೆಂಟ್ ಆಗಿರುತ್ತೆ ನೋಡಿ. ನೀವು ಒಂದ್ಸಲಿ ಟ್ರೈ ಮಾಡಿ ಮನೆಯಲ್ಲಿ, ಸಕ್ಕತ್ತಾಗಿರುತ್ತೆ. ನಿಮ್ಗೆಲ್ಲರೂ ಸಖತ್ ಇಷ್ಟ ಆಗುತ್ತೆ ನೋಡಿ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.